ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಶಿಕ್ಷಕರ ನೇಮಕಾತಿ ಅಪ್ಡೇಟ್ಗೆ ಸ್ವಾಗತ. ಸಂಪೂರ್ಣ ಮಾಹಿತಿನ ವಿಡಿಯೋ ತಿಳಿಸ್ಕೊಡ್ತೀನಿ. ಜಿಲ್ಲಾವಾರ ವಿವರಗಳಾಗಿರ್ಬೋದು, ಹುದ್ದೆಗಳ ಸಂಖ್ಯೆ ಆಗಿರ್ಬೋದು, ಹೊಸ ನಿಯಮ ಕೂಡ ಏನು, ಅಪ್ಲಿಕೇಶನ್ ಫೀಸ್ ಇದೆ ಹಿಡಿದು ಲಾಸ್ಟ್ ಡೇಟ್ ಎಲ್ಲ ಮಾಹಿತಿನ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸ್ಕೂಲ್ ಎಜುಕೇಶನ್ ಕರ್ನಾಟಕ .gov.in ಇಲ್ಲಿ ನೀವು ಅಪ್ಲಿಕೇಶನ್ಸ್ನ ಹಾಕಬೇಕಾಗುತ್ತೆ. 15,000 ನೇಮಕಾತಿಗೆ 18ರಿಂದ ಅಪ್ಲಿಕೇಶನ್ ಶುರು ಆಗುತ್ತೆ. ಇದೇ ತಿಂಗಳು 18ರಿಂದ. ಅರ್ಜಿ ಹೆಚ್ಚಾದ್ರೆ ಶುಲ್ಕವೂ ಜಾಸ್ತಿ. ಸಾಮಾನ್ಯ ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ ಒಂದು ವೃಂದದ ಹುದ್ದೆಗೆ 750 ರೂಪಾಯಿ ಇರುತ್ತೆ. ಒಂದೇ ವೃಂದದ 2 ಹುದ್ದೆಗಳಿಗೆ ಸಲ್ಲಿಸೋದಕ್ಕೆ 1,125 ರೂಪಾಯಿ ಪಾವತಿ ಮಾಡಬೇಕಾಗುತ್ತೆ. ಕ್ಯಾಟಗರಿ 1 ಅಂಗವಿಕಲ ವಿದ್ಯಾರ್ಥಿಗೆ 500, ಪ್ರವರ್ಗ 1 ಅಂಗವಿಕಲ ಅಭ್ಯರ್ಥಿಗೆ ಕ್ರಮವಾಗಿ 500 ಮತ್ತು 750 ರೂಪಾಯಿ ನಿಗದಿ ಮಾಡಿದೆ. 2ಕ್ಕಿಂತ ಹೆಚ್ಚು ಹುದ್ದೆಗಳೇ ಇದ್ರೆ ಪ್ರತಿ ವಿಷಯಕ್ಕೆ 375ರಿಂದ 205 ರೂಪಾಯಿನ ಪಾವತಿಸಬೇಕಾಗುತ್ತೆ. ಹುದ್ದೆಗಳ ವಿವರ: GPT ಲೈಕ್ ಎಂಟೈರ್ ಕರ್ನಾಟಕ 5,272, ಕಲ್ಯಾಣ ಕರ್ನಾಟಕ 3,228, ಒಟ್ಟು 8,500. ಪ್ರೌಢಶಾಲೆ ಇತರ ಆಲ್ ಓವರ್ ಕರ್ನಾಟಕ 2,286, ಕಲ್ಯಾಣ ಕರ್ನಾಟಕ 2,214, ಒಟ್ಟು 4,500. PST 100, ಇತರ ಜಿಲ್ಲೆ ಕಲ್ಯಾಣ ಕರ್ನಾಟಕ 800, ಒಟ್ಟು 900. ಕಂಪ್ಯೂಟರ್ ಸೈನ್ಸ್ ಇತರ ಜಿಲ್ಲೆ 200, ಕಲ್ಯಾಣ ಕರ್ನಾಟಕ 300, ಒಟ್ಟು 500 ಹುದ್ದೆಗಳು. ಫಿಸಿಕಲ್ ಎಜುಕೇಶನ್ ಗ್ರೇಡ್ 1 ಇತರ ಜಿಲ್ಲೆ 125, ಕಲ್ಯಾಣ ಕರ್ನಾಟಕ 325, ಒಟ್ಟು 450. ಫಿಸಿಕಲ್ ಎಜುಕೇಶನ್ ಗ್ರೇಡ್ 2 ಇತರ ಜಿಲ್ಲೆಗಳು 50, ಕಲ್ಯಾಣ ಕರ್ನಾಟಕ 100, ಒಟ್ಟು 150, ಒಟ್ಟು 8,033. ನಾನ್ HK 6,967, ಒಟ್ಟು 15,000 ಶಿಕ್ಷಕರ ನೇಮಕಾತಿ ಕೂಡ ಇದೆ. ಸೆಪ್ಟೆಂಬರ್ 7 ಕೊನೆಯ ದಿನಾಂಕ ಆಗುತ್ತೆ. ಈ 18ನೇ ತಾರೀಕಿಂದ ನಿಮಗೆ ಶುರು ಆಗುತ್ತೆ. ಸೆಪ್ಟೆಂಬರ್ 7 ಕೊನೆಯ ದಿನಾಂಕ. ಸ್ಪರ್ಧಾತ್ಮಕ ಪರೀಕ್ಷೆ ನಿಮಗೆ ಆಲ್ರೆಡಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ರೆ ಅಕ್ಟೋಬರ್ ತಿಂಗಳಲ್ಲಿ 5, 6, 12, 13, 21 ಮತ್ತು 22ರಂದು ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ನಿಗದಿಯಾಗಿದೆ. ಪದವಿ, BEd ಹಾಗೂ TET ಅರ್ಹತೆ ಪಡೆದವರಿಗೆ ಅಪ್ಲಿಕೇಶನ್ ಹಾಕಬಹುದು. ನಿಮಗೆ ನಿಯಮಾನುಸಾರ ನಿಮಗೆ ನೇಮ ಗೊತ್ತಿದೆ ಅನ್ಕೋತೀನಿ. ಜಿಲ್ಲಾವಾರು ಮಾಹಿತಿ ನೀವು ಗಮನಿಸಬಹುದು. ಇಲ್ಲಿ ಆಲ್ರೆಡಿ ನಿಮಗೆ ಬೇಕಾದ್ರೆ ಝೂಮ್ ಮಾಡ್ತೀನಿ, ಮಾಹಿತಿನ ಪಡ್ಕೊಳ್ಳಿ. ಜಿಲ್ಲಾವಾರು ಎಷ್ಟು ಹುದ್ದೆಗಳು ಇದಾವೆ ಅಂತ ಇಲ್ಲಿ ನಿಖರವಾದ ಮಾಹಿತಿಗಳನ್ನ ಬಿಡುಗಡೆ ಮಾಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಎಷ್ಟು, ಯಾವುದಕ್ಕೆ ಎಷ್ಟು ಹುದ್ದೆಗಳು 214 ಇದಾವೆ. ಉತ್ತರ 375. ಜಿಲ್ಲಾವಾರು ಮಾಹಿತಿಗಳನ್ನು ಗಮನಿಸಬಹುದು. ಅತಿ ಹೆಚ್ಚಿರೋದು ರಾಯಚೂರಲ್ಲಿ ಬರುವ 1,704 ಇದೆ. ಕೊಪ್ಪಳ 1,193, ಕಲಬುರಗಿ 1,105 ಇದೆ. ಯಾದಗಿರಿ ಇದೆ. ಇನ್ನು ನಿಮಗೆ ದಕ್ಷಿಣ ಕರ್ನಾಟಕದ ಭಾಗದಲ್ಲಿ ಸ್ವಲ್ಪ ಹುದ್ದೆಗಳ ಸಂಖ್ಯೆ ಕಡಿಮೆ, ಅಲ್ಲಿ ಪ್ರಿಫರೆನ್ಸ್ನ ಕೊಟ್ಟಿದ್ದಾರೆ. ನಂತರ ಕನ್ನಡ ನಿಮಗೆ ಆಲ್ರೆಡಿ ಎಲ್ಲ ನಿಮಗೆ ಗೊತ್ತಿದೆ. ಜಿಲ್ಲಾ ಹಂತದಲ್ಲಿ ನೇಮಕಾತಿ ನಿಮಗೆ ಮಾಡಿದಾಗಿದೆ. ಆಯಾ ಶೈಕ್ಷಣಿಕ ಜಿಲ್ಲಾವಾರು ಪ್ರೌಢಶಾಲಾ ವಿಭಾಗ ನಿರ್ದೇಶನ ಹೊರಡಿಸಿದ್ದಾರೆ. ನೀವು ಒಂದದಲ್ಲಿ ನೀವು ಅಪ್ಲಿಕೇಶನ್ಸ್ ಹಾಕ್ಬೋದು. ನಿಮಗೆ ಜಾಸ್ತಿ ಆದರೆ ಆ್ಯಡ್ ಆಗ್ತಾ ಹೋಗುತ್ತೆ. ಅಂಡ್ ಕನ್ನಡ, ಆಂಗ್ಲ ಭಾಷೆ, ಕಲಾ ಶಿಕ್ಷಣ, ಜೀವ ವಿಜ್ಞಾನ, ಇಂಗ್ಲಿಷ್ ಮಾಧ್ಯಮ, ದೈಹಿಕ ಗ್ರೇಡ್ 1, ಗ್ರೇಡ್ 2 ಎಲ್ಲ ಕೂಡ ನಿಮಗೆ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ಗಮನಿಸಬಹುದು. ನಂತರ ಇಲ್ಲಿ ನೇಮಕಾತಿ ನಿರ್ದೇಶನಲ್ಲಿ ಆದಾಯ ಪ್ರಮಾಣ ಪತ್ರ ಸ್ಪಷ್ಟತೆ ಇಲ್ಲವಾಗಿದ್ರು ಕೂಡ ಸುಪ್ರೀಂ ಕೋರ್ಟ್ ಪ್ರಕರಣ ಕೂಡ ಆಗಿತ್ತು. ಹೀಗಾಗಿ ಯಾವುದೇ ರೀತಿ ಮಿತಿ ಏರಿಲ್ಲ ಅಂತ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ನಿಮ್ಮ ಕ್ಯಾಟಗರಿ ವೈಸ್ ನೀವು ಮಾಡಬೇಕಾಗುತ್ತೆ. ಸಾಮಾನ್ಯ ವರ್ಗದಲ್ಲಿ 40 ವರ್ಷ, OBC 43, SC ST ಕ್ಯಾಟಗರಿ 1 ಅವರಿಗೆ 45 ವರ್ಷದಷ್ಟು ನಿಮಗೆ ನಿಗದಿ ಕೂಡ ಮಾಡಿದ್ದಾರೆ. ನಿಮಗೆ ಅಧಿಸೂಚನೆ ಹೊರಡಿಸಿದ್ದಾರೆ. ಆಲ್ ದ ಬೆಸ್ಟ್. ಜಿಲ್ಲಾವಾರು ಮಾಹಿತಿ ನಿಮಗೆ ಅನ್ಕೋತೀನಿ. ಚೆನ್ನಾಗಿ ಓದ್ಕೊಳ್ಳಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.